Good morning, dear friends. In previous class, I have to discuss about some important numerical problems in case of refraction through prism. Refraction through prism. In this video class, I am going to solve some another numerical problems in refraction through prism chapter. First problem, very important for examination. A prism of refractive index refractive index 1.6 produces an angle of minimum deviation and angle of minimum deviation 40 degree. Find angle of the prism. Angle of the prism. ಈ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ. ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ ನ ಸಾಲ್ವ್ ಮಾಡ್ಕೊಂಡಿದ್ರ ಅನ್ಕೊಂತೀನಿ. ಈಗ ಇದೊಂದು ಇಂಪಾರ್ಟೆಂಟ್ ಪ್ರಾಬ್ಲಮ್, ಎಕ್ಸಾಮಿನೇಷನ್ ಗೆ ತುಂಬಾ ಸತಿ ಕೇಳಿರ್ತಕ್ಕಂಥ ಒಂದು ಪ್ರಾಬ್ಲಮ್. ಇಲ್ಲಿ a prism of refractive index 1.6 ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು ಕೊಟ್ಟಿದ್ದಾರೆ, ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ 40 ಡಿಗ್ರಿ ಕೊಟ್ಟಿದ್ದಾರೆ. ಎ ಫೈಂಡ್ ಔಟ್ ಮಾಡಬೇಕು. ಈಕ್ವಿಲ್ಯಾಟರಲ್ ಪ್ರಿಸಮ್ ಅಂತ ಹೇಳಿದ್ರೆ 60 ಡಿಗ್ರಿ ಬರ್ಕೊಡ್ಬೋದಾಗಿತ್ತು, ಬಟ್ ಈಕ್ವಿಲ್ಯಾಟರಲ್ ಪ್ರಿಸಮ್ ಅಲ್ಲ ಅದು. ಹಂಗಿದ್ಮೇಲೆ ಇಲ್ಲಿ ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್ ನೋಡಿ, ಗಿವನ್ ಡೇಟಾ ಏನು ಕೊಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ n ಕೊಟ್ಟಿದ್ದಾರೆ 1.6, ಡಿವಿಯೇಷನ್ d ಕೊಟ್ಟಿದ್ದಾರೆ 40 ಡಿಗ್ರಿ, ಆಂಗಲ್ ಆಫ್ ದ ಪ್ರಿಸಮ್ ಏನು ಕ್ವೆಶ್ಚನ್ ಮಾಡಿ ಇದನ್ನ ಸಾಲ್ವ್ ಮಾಡಬೇಕಂದ್ರೆ n is equal to sin of a plus d by 2 over sin a by 2 sin a by 2. ಇಲ್ಲಿ n ಅಂದ್ರೆ 1.6 ಸಬ್ಸ್ಟಿಟ್ಯೂಟ್ ಮಾಡಿ, n is equal to 1.6 sin of what is the value of a ಗೊತ್ತಿಲ್ಲ ಅನ್ನೋ ಫೈಂಡ್ ಔಟ್ ಮಾಡಬೇಕು. d 40 degree by 2 over sin of a by 2 sin of a by 2. ಇಲ್ಲಿ ನೆಕ್ಸ್ಟ್ 1.6 is equal to ಸ್ಪ್ಲಿಟ್ ಮಾಡ್ತೀನಿ, ಇದು sin of a by 2 plus 40 by 2 ಗೊತ್ತಾಯ್ತು ಅನ್ಸುತ್ತೆ, ಇದು ಸ್ಪ್ಲಿಟ್ ಮಾಡಿದ್ದೀನಿ ಓವರ್ sin of a by 2 sin of a by 2. ನೆಕ್ಸ್ಟ್ ಇದೆ 1.6 that will be equal to 2 1s are 2 20s cancel ಆಗುತ್ತೆ, sin of a by 2 plus 20 degree over sin of a by 2 sin of a by 2. ಇಲ್ಲಿ ಇರತಕ್ಕಂತ ಕಾನ್ಸೆಪ್ಟ್ ನೋಡಿ, ಇದು sin of a plus b. ಇಲ್ಲಿ sin of a plus b ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅಕಾರ್ಡಿಂಗ್ ಟು ಟ್ರಿಗ್ನೋಮೆಟ್ರಿಕ್ ಕಾನ್ಸೆಪ್ಟ್ ಅಲ್ಲಿ ಒಂದು ಫಾರ್ಮುಲಾ ಇದೆ, sin a cos b cos a sin b. ಅಪ್ಲೈ ಮಾಡಬಹುದು, ಇದಕ್ಕೆ ಅಪ್ಲೈ ಮಾಡ್ತಾ ಬನ್ನಿ. 1.6 is equal to sin a by 2 into cos of 40 degree. ಗೊತ್ತಾಯ್ತು ಅನ್ಸುತ್ತೆ ಇದು sin a plus b, sin a plus b ನ sin a cos b plus cos a sin b ಅಂತ ಬರೆಯಕ್ಕೆ ಪ್ರಾವಿಷನ್ ಇದೆ, ಬರಿತಾ ಇದ್ದೀನಿ. ನೆಕ್ಸ್ಟ್ cos
a by 2 into sin of 40 degree divided by sin a by 2 divided by sin a by 2. ಗೊತ್ತಾಯ್ತು ಅನ್ಸುತ್ತೆ. ನೆಕ್ಸ್ಟ್ ಇಲ್ಲಿ 1.6 that will be equal to ಇದು ಡಿವೈಡ್ ಮಾಡ್ತೀನಿ ಅಂದ್ರೆ ಸ್ಪ್ಲಿಟ್ ಮಾಡ್ತೀನಿ, ಇದಕ್ಕೊಂದ್ಸತಿ ಸ್ಪ್ಲಿಟ್ ಮಾಡ್ತೀನಿ. sin of a by 2 into cos of 40 degree divided by sin of a by 2 plus cos of a by 2 into sin of 40 degree over sin of a by 2. ನೋಡಿ ಫಿಟ್ ಮಾಡಿ ಗೊತ್ತಾಯ್ತು ಅನ್ಸುತ್ತೆ. ನಿಧಾನಕ್ಕೆ ಅನಲೈಸ್ ಮಾಡಬೇಕು, ಎಕ್ಸಾಮಿನೇಷನ್ ಗೆ ಕೇಳಿರ್ತಕ್ಕಂಥ ಪ್ರಾಬ್ಲಮ್ ಇದು. ಈಗ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ ಇದು ಕಾನ್ಸೆಪ್ಟ್ ಡಿಲೀಟ್. ಈ ಪ್ರೀವಿಯಸ್ ಕ್ಲಾಸ್ ಒಂದು ಪ್ರಾಬ್ಲಮ್ ಹೇಳಿದ್ದೆ, ಏನು ಫೈಂಡ್ ಆಂಗಲ್ ಆಫ್ ದ ಪ್ರಿಸಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 and angle of minimum deviation twice the angle of refraction ಅಂತ ಒಂದು ಹೇಳಿದ್ದೆ. ಅದೇನೋ ಒಂದು ಸ್ವಲ್ಪ ಕನ್ಫ್ಯೂಸ್ ಅಂತ ಹೇಳೋಗಿದ್ದೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ, ಬಟ್ ಅದು ಸಾಲ್ವ್ ಮಾಡೋಣ. ಇದೇ ತರ ಮಾಡಬೇಕು, ಅದೇನು ಪ್ರಾಬ್ಲಮ್ ತಪ್ಪಿಲ್ಲ, ಅದನ್ನು ಸಾಲ್ವ್ ಮಾಡೋಣ. 1.6 is equal to cos of 40 degree plus ನೋಡಿ cos a by 2 sin a by 2 cot a by 2 into sin of 40 degree. 1.6 is equal to ನ್ಯಾಚುರಲ್ cosine ನೋಡಿ ಇಲ್ಲಿರ್ತಕ್ಕಂಥವನ್ನ ಲಾಗರಿಥಮ್ ಬಿಟ್ಕೊಂಡು ಸಾಲ್ವ್ ಮಾಡ್ತಾ ಬರಬೇಕು. cos of 40 degree under 0 minute 0.7660. ಇದು ಹೆಂಗೆ ನಾನು ಹೇಳ್ಕೊಟ್ಟಿದ್ದೀನಿ, ಡೈರೆಕ್ಟ್ ಬರೀತಾ ಇದ್ದೀನಿ. ಪ್ಲಸ್ cot a by 2 into sin of 40 degree ಬರ್ತೀನಿ. ಈಗ ನ್ಯಾಚುರಲ್ ಸೈನ್ ಹೋಗಬೇಕು. ಏನಾಗುತ್ತೆ, ಅಂಡರ್ 0 minute 0.6428 0.6428. ಈಗ ನೆಕ್ಸ್ಟ್ ಇದನ್ನ ಈ ಕಡೆ ತರ್ತೀನಿ. 1.6 minus 0.7660 is equal to ಸರ್ ಇದು cot a by 2 into 6428. ಈಗ ಇದನ್ನ ಸಬ್ಟ್ರಾಕ್ಟ್ ಮಾಡಿ 1.6 minus 0.7660 ಬರುತ್ತೆ 0.834 is equal to cot a by 2 into 0.6428. ನೀಟಾಗಿ ಸಿಂಪ್ಲಿಫೈ ಮಾಡ್ತಾ ಬರಬೇಕು. ಇದು ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 834 over 0.6428 is equal to cot a by 2. ನೋಡಿ cot ನ tan ಗೆ ಕನ್ವರ್ಟ್ ಮಾಡ್ತೀವಿ, ಯಾಕಂದ್ರೆ ನ್ಯಾಚುರಲ್ cot ಅಂತ ಇಲ್ಲ ಈ ಟ್ರಿಗ್ನೋಮೆಟ್ರಿ ನಲ್ಲಿ. ಇನ್ನು ಅದಕ್ಕೋಸ್ಕರ ಎರಡು ಕಡೆ ರೆಸಿಪ್ರೋಕಲ್ ಆನ್ ಬೋತ್ ಸೈಡ್ ಏನಾಗುತ್ತೆ 0.6428 divided by 0.834 is equal to 1 over cot of a by 2. ಏನಾಗುತ್ತೆ ನೋಡಿ ಈಗ 0.6428 divided by 0.834 ಎಷ್ಟಾಗುತ್ತೆ 0.7707 is equal to tan a by 2 ಅಂತ ಬರೀಬಹುದು. ರೆಸಿಪ್ರೋಕಲ್ ಆಫ್ cot theta is equal to tan theta. ನಮಗೆ ಬೇಕಾದ ಆಂಗಲ್ ಆಫ್ ದ ಪ್ರಿಸಮ್ tan ಈ ಕಡೆ ಕರ್ಕೊಂಡು ಬಂದಿದ್ದೀವಿ. tan ಇನ್ವರ್ಸ್ ಆಫ್ 0.7707 is equal to a by 2. ಏನಾಗುತ್ತೆ ಈಗ ನ್ಯಾಚುರಲ್ ಟ್ಯಾಂಜೆಂಟ್ ಹೋಗಿ
ನ್ಯಾಚುರಲ್ ಟ್ಯಾಂಜೆಂಟ್ ಅಲ್ಲಿ tan ಆಫ್ ಇನ್ವರ್ಸ್ ಆಫ್ 0.7707 ಸಿಗುತ್ತಾ ನೋಡಿ ಕಾನ್ಸೆಪ್ಟ್. ಟ್ಯಾಂಜೆಂಟ್ ಅಲ್ಲಿ 0 ಪಾಯಿಂಟ್ ಸಿಗಬೇಕು. .7707 7707 7707 7701 ಸಿಗುತ್ತೆ ನೋಡಿ. 01 ಯಾವ ಡಿಗ್ರಿನಲ್ಲಿ ಸಿಗುತ್ತೆ? 37 ಡಿಗ್ರಿ under 36 ಮಿನಿಟ್ ಸಿಗುತ್ತೆ. ಆಕ್ಚುಯಲ್ ಆಗಿ ನೋಡಬೇಕಾಗಿರೋದು 7707 7701 ನೋಡಿ, 6 ಉಳ್ಕೊಂಡಿದೆ. ಅದೇ ರೋನಲ್ಲಿ ಹೋಗಿ 6 ಸಿಗಲ್ಲ, ಮೀನ್ ಡಿಫರೆನ್ಸ್ 5 ಸಿಗುತ್ತೆ. ಎಲ್ಲಿ 1 ಮಿನಿಟ್ ಅಲ್ಲಿ ಇಷ್ಟು ಕೆಲಸ ಮಾಡಬೇಕು. ಈಗ ಇದಕ್ಕೆ 37 ಡಿಗ್ರಿ ಆಡ್ ಮಾಡಿದ್ರೆ 41 ಮಿನಿಟ್. ಇಲ್ಲಿ ನ್ಯಾಚುರಲ್ ಟ್ಯಾಂಜೆಂಟ್ ಇದರಲ್ಲಿ ಬರೀತೀನಿ ನೋಡಿ. tan inverse of 0.7707 ಅಂದ್ರೆ 37 ಡಿಗ್ರಿ 41 ಮಿನಿಟ್ is equal to a/2. 2 ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 into 37 ಅಂದ್ರೆ 74 ಡಿಗ್ರಿ. ನೆಕ್ಸ್ಟ್ 47 into 2 ಅಂದ್ರೆ 82 ಮಿನಿಟ್ is equal to a/2. ಆಂಗಲ್ ಆಫ್ ದ ಪ್ರಿಸಮ್ ಎಷ್ಟು ಬರುತ್ತೆ? ಇಷ್ಟು ಕಾನ್ಸೆಪ್ಟ್ ಬರುತ್ತೆ. a is equal to 74 ಡಿಗ್ರಿ 82 ಡಿಗ್ರಿ 82 ಮಿನಿಟ್ ಬರುತ್ತೆ. ಸರಿ, ಮನೇಲಿ ಚೆಕ್ ಮಾಡಿ. ಸಪೋಸ್ ಏನಾದರೂ ಎರರ್ ಇದ್ರೆ ಅದನ್ನ ಕರೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಈ ಲಾಗರಿಥಮ್ಸ್ ಕಾನ್ಸೆಪ್ಟ್ ಕ್ಲಾರಿಟಿ ನಮ್ಮಲ್ಲಿ ಮೊಬೈಲ್ ಅಲ್ಲಿ ಇರಲ್ಲ. ನೀವು ಲಾಗರಿಥಮ್ ಇಟ್ಕೊಂಡ್ಬಿಟ್ಟು ಈ ಸತಿ ಕ್ಯಾಲ್ಕುಲೇಷನ್ ಚೆಕ್ ಮಾಡಿ ಮಾಡಬೇಕು ಕೆಲಸ. ಯಾಕಂದ್ರೆ ಇದರಲ್ಲಿ ಸಮ್ ಸಿಂಪಲ್ ಮಿಸ್ಟೇಕ್ಸ್ ಇರ್ತವೆ. ಮಿಸ್ಟೇಕ್ಸ್ ಇದ್ದಾಗ ಇಲ್ಲಿ ಡಿಗ್ರಿ ಮತ್ತೆ ಇದು ವೇರಿಯೇಷನ್ ಆಗುತ್ತೆ. ಇದೊಂದ್ಸತಿ ಕರೆಕ್ಟ್ ಆಗಿ ಚೆಕ್ ಮಾಡಿ ಆನ್ಸರ್. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇದೆ. ಅದೊಂದು ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ. ಈಗ ಮುಂದಕ್ಕೆ ಕಂಟಿನ್ಯೂ ಮಾಡಬೇಕಿದೆ. ಏನು? ಫೈಂಡ್ angle of the prism of a refractive index of 1.5 and angle of minimum deviation is twice the angle of
ರಿಫ್ರಾಕ್ಷನ್ ಅಂತ ಕಾನ್ಸೆಪ್ಟ್ ಓರಿಯೆಂಟೆಡ್ ಒಂದು ಪ್ರಾಬ್ಲಮ್ ಏನು ಹೇಳಿದ್ರೆ ಇದೇ ತರ ಸೆಂಟೆನ್ಸ್ ಚೇಂಜ್ ಇರ್ಬೋದು ಬಟ್ ಕಾನ್ಸೆಪ್ಟ್ ಒಂದೇ ಇರುತ್ತೆ. ಇಲ್ಲಿ n is equal to ಕೊಟ್ಟಿದ್ದಾರೆ 1.5 angle of deviation is equal to 2r ಅಂತ. ಈಗ ಇಲ್ಲಿ n is equal to sin of a plus d by 2 divided by sin I by 2 ಕಾನ್ಸೆಪ್ಟ್ ಅಂತ ಇದೇ ತರ ಹೇಳಿದ್ದೆ. ಇಲ್ಲಿ ಈ d ಗೆ ಒಂದು ಸೊಲ್ಯೂಷನ್ ನಿಮಗೆ ಗೊತ್ತು, ಬಟ್ r is equal to a by 2 ಎಲ್ಲ ಒಂದು ಕಡೆ ಮಾಡಿದೀವಿ ಡೆರಿವೇಶನ್ ಅಲ್ಲಿ. ಇಲ್ಲಿ r is equal to a by 2 ಆದ್ರೆ d is equal to 2r ಆದ್ರೆ r is equal to ಏನಂತ ಬರೀಬಹುದು d by 2. ಹೀಗಿದ್ಮೇಲೆ d by 2 is equal to a by 2. 2 to get cancel, a is equal to di. ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, n is equal to sin of a plus a by 2 over sin I by 2. ಈಗ ಇದನ್ನ ಸ್ವಲ್ಪ ಫಿಟ್ ಮಾಡ್ತಾ ಬನ್ನಿ. n is equal to 1.5 sin of ಇಲ್ಲಿ ಇದನ್ನ 2 ಟೈಮ್ಸ್ ಅಂತ ಬರೀಬಹುದು ಅಥವಾ ಇದನ್ನ a by 2 plus a by 2 divided by sin I by 2 ಫಿಟ್ ಮಾಡಿ ಅದೇ ತರ ಪ್ರೊಸೀಜರ್. 1.5 is equal to ಇದನ್ನ sin a plus b ಫಾರ್ಮ್ sin a by 2 into cos a by 2 plus cos a by 2 into sin a by 2 divided by sin a by 2. ನೋಡಿ ಈ ತರ ಪ್ರೊಸೀಜರ್ ಮಾಡಬೇಕು. ಸೇಮ್ ಇದೇ ತರ ಸಿಮಿಲರ್ ವೇ ಏನಾಗುತ್ತೆ 1.5 that will be equal to ಫಿಟ್ ಮಾಡ್ತೀನಿ a by 2 into cos of a by 2 divided by plus cos a by 2 into divided by sin a. ಏನಾಗುತ್ತೆ, get cancel next ಇದು get cancel next 1.5 is equal to 2 times of 2 cos of a by 2. ಇದೀ ಕಡೆ 1.5 divided by 2 is equal to cos a by 2. 1.5 over what is the value of 1.5, calculator operate ಮಾಡಿ function 1.5 divided by 2 that will be equal to 0.7500 that will be equal to cos of cosine of a by 2. Transfer the cosine function into LHS side, we get cos inverse of 0.7500 is equal to a by 2. ನೋಡಿ ಯಾವ ರೀತಿ ಆಪರೇಟ್ ಮಾಡಬೇಕು ಫಂಕ್ಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇದು ಕನ್ಫ್ಯೂಷನ್ ಆಗಿತ್ತು, ಅದನ್ನ ರೀಕರೆಕ್ಟ್ ಮಾಡ್ತಾ ಇದ್ದೀನಿ. ಈಗ ನ್ಯಾಚುರಲ್ ಕೊಸೈನ್ ಬನ್ನಿ. ಕೊಸೈನ್ ಫಂಕ್ಷನ್ ನ್ಯಾಚುರಲ್ ಕೊಸೈನ್ ಫಂಕ್ಷನ್ cos inverse of 0.7500 ಸಿಗುತ್ತೆ ನೋಡಿ. cos ಅಲ್ಲಿ ನ್ಯಾಚುರಲ್ ಕೊಸೈನ್ ಅಲ್ಲಿ 0.7500 7500 7500 ಸಿಗಲ್ಲ, 7490 ಸಿಗುತ್ತೆ. 7490 ಲೀಸ್ಟ್ ವ್ಯಾಲ್ಯೂ ನೋಡ್ಕೊಬೇಕು.
ಫಸ್ಟ್ ಲೀಸ್ಟ್ ವ್ಯಾಲ್ಯೂ ಆಫ್ ಒರಿಜಿನಲ್ ಮ್ಯಾಟ್ ಇದ್ದ ನೋಡ್ಕೋಬೇಕು 7501 ಸಿಗುತ್ತೆ ತಗೊಂಬಾರದು 75 41 ಡಿಗ್ರಿ ನಲ್ಲಿ ಅಂಡರ್ 30 ಮಿನಿಟ್ ಆಕ್ಚುअल ಆಗಿ ನೋಡಬೇಕಾಗಿರೋದು 750 ಗೆ ಇಲ್ಲಿ ನೋಡಿರೋದು 90 ಇನ್ 10 ನೋಡ್ಕೊಂಡಿದೆ ಆ 10 ಮೀನ್ ಡಿಫರೆನ್ಸ್ ಹೋಗಿ ಅವೈಲಬಿಲಿಟಿ ಇದೆ 5 ಮೀಟರ್ ಈಗ ಅಲ್ಲಿ ಸಬ್ಟ್ರಾಕ್ಟ್ ಮೀನ್ ಡಿಫರೆನ್ಸ್ ಅಂತ ಹೇಳಿರ್ತಾರೆ ಕೊಸೈನ್ ಅಲ್ಲಿ ಮೀನ್ ಡಿಫರೆನ್ಸ್ ನ ಸಬ್ಟ್ರಾಕ್ಟ್ ಮಾಡಬೇಕು ನೀವು ನಾಪದಲ್ಲಿ ಇಟ್ಕೋಬೇಕು ಸೈನ್ ಟ್ಯಾನ್ ಅಲ್ಲಿ ಆಡ್ ಮಾಡಬೇಕು ಇದರಲ್ಲಿ ಕಳೆದ ಹೇಳಬೇಕು ಅಲ್ಲೇ ಬರ್ತಿರ್ತಾರೆ ಸಬ್ಟ್ರಾಕ್ಟ್ ಮೀನ್ ಡಿಫರೆನ್ಸ್ ಅಂತ ಹಂಗಿದ್ಮೇಲೆ 41 ಡಿಗ್ರಿ 30 ನಲ್ಲಿ 5 ಮಿನಿಟ್ ಹೋದ್ರೆ 45 ಹಂಗಿದ್ಮೇಲೆ ಇಲ್ಲಿ ಎಷ್ಟಾಯಿತು 41 degree 25 minute is equal to m. J is equal to multiply 41 into 2 ಅಂದ್ರೆ 82 degree 50 minute 82 degree 50 minute ನೋಡಿ ಇದು ಈ ತರ ಪ್ರಾಬ್ಲಮ್ ಸಿಮಿಲರ್ ವೇ ನೆಕ್ಸ್ಟ್ ಪ್ರಾಬ್ಲಮ್ problem ಇದೇ ತರ ಇನ್ನೊಂದು ಹೋಮ್ವರ್ಕ್ ಮಾಡ್ಕೊಳ್ಳಿ ಕೊಡ್ತೀನಿ ಸೇಮ್ ಇದೇ ತರ ಕ್ಯಾಲ್ಕುಲೇಟ್ ಆಂಗಲ್ ಆಫ್ ಪ್ರಿಸಮ್ ಫೈಂಡ್ ಹೋಮ್ವರ್ಕ್ ಪ್ರಾಬ್ಲಮ್ angle of prism which is equal to angle of minimum deviation which is same adhe tara which is equal to angle of minimum deviation angle of minimum deviation if refractive index is 1.5 ನೋಡಿ refractive index 1.5 ಇದೆ refractive index 1.5 ಇದೆ ಇದೇ ತರ ಇಲ್ಲಿ ಕಂಡೀಷನ್ ಏನು a is equal to d n is equal to sin of a plus d by 2 divided by same previous ಪ್ರಾಬ್ಲಮ್ ಮಾಡಿದ್ರೆ ಅದೇ ತರ ಮಾಡಿ ಇದೊಂದು ಹೋಮ್ವರ್ಕ್ ಪ್ರಾಬ್ಲಮ್ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ A ray of light incident normally a ray of light incident normally on one face of glass
on one face of glass prism bracket ಅಲ್ಲಿ n is equal to 1.5 emerges grazing grazing very important word grazing the opposite face calculate angle of the prism so find angle of the prism ನೋಡಿ ಇಲ್ಲಿ ಗ್ರೇಜಿಂಗ್ ಅಂದ್ರೆ ಕ್ರಿಟಿಕಲ್ ಆಂಗಲ್ ಬರುತ್ತೆ ಇಲ್ಲಿ ಗ್ರೇಜಿಂಗ್ ಅಂದ್ರೆ n is equal to 1 over sin c ಫಾರ್ಮುಲಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಬರ್ತಕ್ಕಂಥದ್ದು ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ರಿಟಿಕಲ್ ಆಂಗಲ್ ಆಫ್ ಇನ್ಸಿಡೆನ್ಸ್ in denser medium for which angle of refraction is equal to 90 degree is called critical angle ಅದಕ್ಕೆ relation between refractive index and critical angle that will be equal to n is equal to 1 over sin c first you have to write the respective diagram for above question ನೋಡಿ ಇಲ್ಲಿ first have to write principal section of the prism it is indicated by angle of the prism. A ray of light is incident normally on one face of the prism. It is indicated by a ray of light is incident normally on the first reflecting surface that will be called phase 1. ಇಲ್ಲಿ angle of incidence is equal to 90 degree ಅಂತ ಅವರು ಹೇಳೋರು 90 degree ನಲ್ಲಿ angle of incidence ನ ನಾವು ಇನ್ಸಿಡೆಂಟ್ ಮಾಡಿದಾಗ ray of light ಏನಾಗಲ್ಲ ಬೆಂಡ್ ಆಗಲ್ಲ ಸ್ನೆಲ್ಸ್ ಲಾ ವ್ಯಾಲಿಡ್ ಆಗಲ್ಲ the ray directly goes to this type ಸ್ವಲ್ಪ ನೋಡಿ ಈ ರೀತಿ ಪಾಸ್ ಮಾಡಿ ಗ್ರೇಜಿಂಗ್ ಆಗುತ್ತೆ ಅಂತ ಹೇಳೋರು ಇಲ್ಲೊಂದು ನಾರ್ಮಲ್ ಡ್ರಾ ಮಾಡ್ತೀನಿ ಇದನ್ನ ನೋಡಿ I1 ಇಲ್ಲಿ R1 ಇಲ್ಲಿ I2 ಇಲ್ಲಿ R2 is equal to 90 degree I2 is equal to C ಇಲ್ಲಿ I1 is equal to 90 degree ಬರಲ್ಲ is equal to 0 ಯಾಕಂದ್ರೆ ಸ್ನೆಲ್ಸ್ ಲಾ ವ್ಯಾಲಿಡ್ ಆಗಲ್ಲ ಅಂದ್ರೆ ಎರಡು 0 ಇರುತ್ತೆ ಫಾರ್ ನಾರ್ಮಲ್ ಇನ್ಸಿಡೆನ್ಸ್ ಸ್ನೆಲ್ಸ್ ಲಾ is not valid our answer angle of the prism ನ ಕ್ಯಾಲ್ಕುಲೇಟ್ ಮಾಡಬೇಕು ಅದಕ್ಕೆ ನೋಡಿ ಫಸ್ಟ್ ಯೂಸಿಂಗ್ ನಿಮಗೆ ಗೊತ್ತು R1 R2 is equal to A R1 is equal to 0 R2 is equal to A R2 is equal to A ಅಂದ್ರೆ ಇಲ್ಲಿ R2 ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದೇ ಆಗುತ್ತೆ R2 ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅಪ್ಲೈ ಸ್ನೆಲ್ಸ್ ಲಾ ಫಾರ್ ಸೆಕೆಂಡ್ ಫೇಸ್ ಇದು ಫಸ್ಟ್ ಫೇಸ್ ಇದು ಸೆಕೆಂಡ್ ಫೇಸ್ ಅಪ್ಲೈ ಮಾಡಿದ್ರೆ ಏನಾಯ್ತು n is equal to sin I2 by sin R2 R2 ಅಂದ್ರೆ 90 ಡಿಗ್ರಿ R2 ನ 90 ಡಿಗ್ರಿ I2 is equal to C ಇಲ್ಲಿ I2 ಬೇಕು ಅಂದ್ರೆ ಡೈರೆಕ್ಟ್ ಆಗಿ n is equal to 1 over sin C C is the critical angle ಈ critical angle ನ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ have to write the respective calculation ಬೇಕು ಇಲ್ಲಿ ನೋಡಿ n ಗೊತ್ತು R2 ಗೊತ್ತು I2 ಗೊತ್ತಾಗುತ್ತೆ n ಅಂದ್ರೆ ಎಷ್ಟು 1.5 that will be equal to sin of I2 divided by what is the value of R2 sin of R2 nothing but 90 degree 1.5 that will be equal to sin of I2 over what is the value of sin 90 degree sin 90 degree is equal to 1 into anything is anything 1.5 is equal to sin of I2 that will be equal to sin inverse of 1.5000 sin inverse of 1.000 ಎಷ್ಟು ಬರುತ್ತೆ ನೋಡಿ ನ್ಯಾಚುರಲ್ ಸೈನ್ ಅಂತ ಬೇಕಾದ್ರೆ ಅಬ್ಸರ್ವ್ ಮಾಡಿ
natural sine. A ray of light incident normally on good face on glass na the opposite face sorry ಇದಿರತಕ್ಕಂತ ಕಾನ್ಸೆಪ್ಟ್ ನ ನಾವು ತಗೊಂಬಾರ್ದು ಇಲ್ಲೇ ಕನ್ಸಿಡರೇಷನ್ ಮಾಡೋಣ ಸ್ವಲ್ಪ ಮಾಡ್ಬೋದು ನಾವು ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಬರುತ್ತೆ ನೋಡಿ 1.5 is equal to sin of i2 ನಾರ್ಮಲಿ ಅವ್ರು ಹೇಳಿದ್ರೆ 90 ಡಿಗ್ರಿ ಇಲ್ಲ ಹಾಕೊಂಡ್ಬಿಟ್ರೆ ಡೈರೆಕ್ಟ್ ಆಗಿ sin of r2 ಬರುತ್ತೆ ಅದು ಕಾನ್ಸೆಪ್ಟ್ ತಗೊಳ್ಳೋದು ಬೇಡ ಇದನ್ನ ತಗೊಂಡು ಮಾಡಬಹುದು ಬಟ್ ಈ ಕಾನ್ಸೆಪ್ಟ್ ಮಾಡೋದು ತುಂಬಾ ಈಜಿ ಬರುತ್ತೆ ನೋಡಿ sin of r2 is equal to sin 90 into 1 divided by 1.5 ಅದನ್ನು ಮಾಡ್ತಾ ಹೋದ್ರೆ ಕ್ಯಾಲ್ಕುಲೇಷನ್ ಬರುತ್ತೆ ಬಟ್ ಸ್ವಲ್ಪ ಟಫ್ ಆಗುತ್ತೆ sin of r2 is equal to ನಮಗೆ ಬೇಕಾಗಿರೋದು r2 ವ್ಯಾಲ್ಯೂ r2 is equal to ಆಗುತ್ತೆ ಇಲ್ಲಿ 1.1 over 1.5 ಏನಾಗುತ್ತೆ ಕ್ಯಾಲ್ಕುಲೇಟರ್ ತಂದು ನೀಟಾಗಿ ಸಿಂಪ್ಲಿಫೈ ಮಾಡಿ ಬರುತ್ತೆ 1 divided by 1.5 sin of r2 is equal to 0.6666 r2 is equal to sin inverse of 0.6666 ಇದನ್ನ ನ್ಯಾಚುರಲ್ ಸೈನ್ ಅನ್ನು ನೋಡಬೇಕು ಇದನ್ನ ನ್ಯಾಚುರಲ್ ಸೈನ್ ಅನ್ನು ನೋಡಿ ವಿಲ್ ಗೆಟ್ ದ ಫೈನಲ್ ಆನ್ಸರ್ ಎಷ್ಟು ಸಿಗುತ್ತೆ 0.66 6665 ಸಿಗುತ್ತೆ ಎರಡು ಇದರಲ್ಲಿ 41 ಡಿಗ್ರಿ 6665 41 ಡಿಗ್ರಿ ಮೇಲೆ ಒಂದು ಮಿನಿಟು ನೆಗ್ಲೆಕ್ಟ್ ಮಾಡಿ ಇದ್ಮೇಲೆ r2 is equal to 42 ಡಿಗ್ರಿ 41 ಮಿನಿಟ್ ಇದು ಬರುತ್ತೆ ಆನ್ಸರ್ ಸರ್ ಹಂಗಿದ್ಮೇಲೆ r2 ಫೈಂಡ್ ಔಟ್ ಮಾಡಿದ್ಮೇಲೆ r2 is equal to a is equal to 42 ಡಿಗ್ರಿ 41 ಮಿನಿಟ್ ಇದು ಫೈನಲ್ ಆನ್ಸರ್ ಫೈನಲ್ ರಿಕ್ವೈರ್ಮೆಂಟ್ ಆನ್ಸರ್ ನೆಕ್ಸ್ಟ್ ಇದೇ ತರ ಒಂದು ಹೋಮ್ವರ್ಕ್ ಮನೇಲಿ ಪ್ರಾಕ್ಟೀಸ್ ಮಾಡಿ
The angle of prism of refractive index 1.5 1.6 is 60 degree. A ray of light incident on one face just emerges from other face, better grazing so emerges from other face, calculate angle of the prism. Calculate angle of incidence. Find angle of incidence at first phase. ನೋಡಿ ಇದು ಸೇಮ್ ಅದೇ ತರ ನೋಡಿ ಇದು ಸುಮ್ಮನೆ ಕ್ಲೂ ಹೇಳಿರ್ತೀನಿ, ಗೊತ್ತಾದ ಮಾಡಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಈ ರೀತಿ ಡಯಾಗ್ರಾಮ್ ಆಂಗಲ್ ಆಫ್ ಪ್ರಿಸಮ್ ಎ ಕೊಟ್ಟವ್ರೆ 60 ಡಿಗ್ರಿ. ray of light incident on one face just emerges. ನೋಡಿ ಈ ರೀತಿ ಇದು ಡಯಾಗ್ರಾಮ್ ಈ ರೀತಿ ಬರೀರಿ. ಒಂದು ಆಂಗಲ್ ಆಫ್ ಇನ್ಸಿಡೆನ್ಸ್ ಇದೆ, ಈ ರೀತಿ ಇನ್ಸಿಡೆಂಟ್ ಮಾಡಿದಂಗೆ ಜಸ್ಟ್ ಎಮರ್ಜ್ ಆಗುತ್ತೆ. ಜಸ್ಟ್ ರೇಸಿಂಗು ಎಮರ್ಜೆನ್ಸ್ ಎಲ್ಲ ಬಂದೆ. ಇಲ್ಲಿರ್ತಕ್ಕಂಥದ್ದು I1 R1 ಇದು I2 R2. ಇಲ್ಲಿರ್ತಕ್ಕಂಥದ್ದಲ್ಲಿ I2 ಏನಾಗುತ್ತೆ ಅವಾಗ ಗ್ರೇಸ್ ಆಗ್ತಿದ್ದಂಗೆ ಈ ರೀತಿ 90 ಡಿಗ್ರಿನಲ್ಲಿ ಎಮರ್ಜ್ ಆಗುತ್ತಿದ್ದು. R2 90 ಡಿಗ್ರಿ, I2 ನ C ಇಂದ ಕರ್ಕೊಂತೀವಿ. ಇಲ್ಲಿ ಫಸ್ಟ್ ನಿಮಗೆ R1 plus R2 is equal to A ಅಂತ ಗೊತ್ತು ನಿಮಗೆ ರಿಕ್ವೈರ್ಮೆಂಟ್. R1 plus R2 is equal to A ಏನು ಫೈಂಡ್ ಔಟ್ ಮಾಡಬೇಕು? ಆಂಗಲ್ ಆಫ್ ಇನ್ಸಿಡೆನ್ಸ್. ಆಂಗಲ್ ಆಫ್ ಇನ್ಸಿಡೆನ್ಸ್ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ R1 is equal to A minus R2. A ಗೊತ್ತು, R2 ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಇಲ್ಲಿರ್ತಕ್ಕಂಥದ್ದು ನೋಡಿ R2 ಏನಂತ ಬರ್ಕಂತೀರಾ? ಡೈರೆಕ್ಟ್ A minus R2 ನ ಫೈಂಡ್ ಔಟ್ ಮಾಡ್ಕೊಳ್ಳಿ. R2 ಫೈಂಡ್ ಔಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ R2 ನ 90 ಡಿಗ್ರಿ ಅಂತ ಹಾಕೋಣಂಗಿಲ್ಲ. ಯಾವ ರೀತಿ ಮಾಡ್ತೀರಾ ಇದು? ಸರಿ, ಇಲ್ಲಿ ಇದು I2 ಇದು I2 ಇದು R2 R2 is equal to R1 R2 I2 ಡಯಾಗ್ರಾಮ್ ಕರೆಕ್ಟ್ ಆಗಿ ಬರ್ಕೊಬೇಕು. I2 ಗೊತ್ತಿದೆ ನೋಡಿ, ಇದು ಬೇಕಾದ್ರೆ ನಿಮಗೆ n is equal to sin of I2 divided by R, sin of R2. R2 ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ I2 ಗೊತ್ತು, n ಗೊತ್ತು. R2 ಫೈಂಡ್ ಔಟ್ ಮಾಡ್ಕೊಂಡು ಇಲ್ಲಿ ಹಾಕಿ R1 ಬರುತ್ತೆ ನಿಮಗೆ. ಕ್ಲೂ ಇದು R1 ಗೊತ್ತಾಯ್ತು ಅನ್ಸುತ್ತೆ. R1 ಗೊತ್ತಾಯ್ತು ನಿಮಗೆ. ಈಗ ನಮಗೆ ಬೇಕಾಗಿರೋದು I1, ಅದಕ್ಕೆ n is equal to again sin of I1 divided by sin of R1. ಇಲ್ಲಿ ನೋಡಿ R1 ಗೊತ್ತಿರುತ್ತೆ, ಇಲ್ಲಿ R1 is equal to A minus R2. A ಅಂತ 60 ಡಿಗ್ರಿ, R2 ಇಲ್ಲಿಂದ ಬಂದಿರುತ್ತೆ. ಈ ಕಾನ್ಸೆಪ್ಟ್ ನ ಮಾಡಿದ್ರೆ ಬರುತ್ತೆ. ಅವಾಗ R1 ಗೊತ್ತಿರುತ್ತೆ, R1 ಹಾಕೊಳ್ಳಿ, n ಹಾಕೊಳ್ಳಿ, ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ I1. ಗೊತ್ತಾದ್ರೆ ಮಾಡಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ನ ಸಾಲ್ವ್. ದಟ್ಸ್ ಆಲ್.